ಅಂದರೆ ದೊಡ್ಡ ಊಟ ಹೋಳಿಗೆ ಅದು ಸ್ವಲ್ಪ ಮಾಂಸಾಹಾರ ಇದ್ದಂಥವ್ರು ತಿನ್ಬೋದು, ತಿಂದಿರ್ತಾರಿಲ್ಲ ಅಂತಲ್ಲ, ಆದ್ರೆ ಎಂಥ ಮಾಂಸ ಪಾಪ ಅದು ತಿಂದು ಸಾಧ್ಯನೇ ಇಲ್ಲ. ವಾರದಲ್ಲಿ ತಿನ್ನೋದು ಇನ್ನೂ ಸಾಧ್ಯ ಇಲ್ಲ. ತಿಂದರು ಒಂದು ತಿಂಗಳದಾಗ ಒಮ್ಮೆ 2 ತಿಂಗಳು ಒಮ್ಮೆ ತಿನ್ಬೋದು ಪಾಪ. ಅವ್ರ ಆರೋಗ್ಯ ಸ್ಥಿತಿ, ಅವ್ರ ಪರಿಸ್ಥಿತಿ, ಬದುಕ ನೋಡಿದ್ರೆ ನಮ್ಮ ನೇಕಾರ ನೋಡಿದ್ರೆ ನಮಗೆ ಅತ್ಯಂತ ನೋವು ಅನಿಸ್ತದೆ. ಒಂದು ವೇಳೆ ನಾವು ಮಗ್ಗ ಇದ್ವಿ, ಒಂದು 2 ಮಗ್ಗಿದ್ವು, ಇವತ್ತೊಂದು ಮಗ್ಗದ ಕಿಮ್ಮತ್ತು 1.5 ಲಕ್ಷ ತನಕ ಹೋಗ್ತದೆ ಪಾಪ. ಯಾರು 1 ಲಕ್ಷ? ಅವ್ರು ಸಾಲ ಕೊಡೋರು ಯಾರು ಹೇಳ್ತಾರೆ, ರೆಸ್ಟ್ ಮ್ಯಾಗ ಕೊಡ್ತಾರೆ ರೀ ಹೋಗ್ರಿ ಅಂತೇಳಿ. ಅದಕ್ಕೆ 108 ಕ್ವಾರಿಗಳು ಸೆಕ್ಯೂರಿಟಿ ಕೊಡಬೇಕು. ಅವ್ರಿಗೆ 1 ಲಕ್ಷ ರೂಪಾಯಿ ಸಾಲ ಸಿಗಬೇಕಾದ್ರೆ ಮಗ್ಗದ ಮನೆ ತೋರಿಸ್ಬೇಕು, ಎಲ್ಲಾದ್ರೂ ತೋರಿಸ್ಬೇಕು. ಪಾಪ ಮನಿಗಳೇನು ಎಷ್ಟೋ ನಮ್ಮ ನೇಕಾರರಿಗೆ ನಮ್ಮ ಮನಿನೂ ಕಟ್ಟಿಸ್ಕೊಳ್ಳೋದು ಪಾಪ ಬೆಳಕಿಟ್ಟಿದ್ದಾರೆ. ಮತ್ತು ಆತ್ಮಹತ್ಯೆ ಮಾಡ್ಕೊಳ್ತಾನಪ್ಪ ಅಂತಂದ್ರೆ ಧೈರ್ಯನೂ ಸಾಲೋದಿಲ್ಲ. ಆದರೂ ಆತ್ಮಹತ್ಯೆಗಳಾಗಿದ್ದಾವೆ. ಒಂದು 55 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 20 ಜನಕ್ಕೆ ಅವರ ಮುಂದಿನ ಪರಿಹಾರ ಶಕ್ತಿ ಹೇಳ್ಕೊಂಡಿದ್ದಾರೆ. ಈ ಸ್ಥಿತಿ ದುಸ್ಥಿತಿ ರೈತರಕ್ಕಿಂತಲೂ ಗರಿಷ್ಠ ಸ್ಥಿತಿ. ಅಟ್ಲೀಸ್ಟ್ ರೈತರು ತಾವು ಹೊಲದಲ್ಲಿ ಬೆಳೆದ್ರಾಗ ಒಂದು ಸ್ವಲ್ಪ ಊಟ ಮಾಡ್ಬೋದು. ಇವ್ರು ಅದೂ ಇಲ್ಲ. ಎಲ್ಲನೂ ಕೊಂಡು ತೊಗೊಳ್ಬೇಕು, ನೀರು ಕೊಂಡು ತೊಗೊಳ್ಬೇಕು, ಬದುಕನ್ನು ಕೊಂಡು ತೊಗೊಳ್ಬೇಕು, ಎಲ್ಲನೂ ಕೊಂಡು ತೊಗೊಳ್ಬೇಕು. ಮತ್ತು ಇವರು ನೇಯ್ದ ಬಟ್ಟೆಗೆ ಒಂದು ಮಿನಿಮಮ್ ರೇಟ್ ಕಟ್ತಾರೆ, ಅದರ ಬದುಕು ನಡೆಸ್ಬೇಕು. ಮುಂಜಾನೆ ಸಾಯಂಕಾಲ ತನಕ ನೇಯ್ದ್ರೆ 1-2 ಸೀರೆಗಳನ್ನ ಅಥವಾ ಮತ್ತೇನೋ ಒಂದು ನೇಯಬೇಕು. ಭಾಳದ್ರೆ 500, 400, 300 ಪೇಮೆಂಟ್ ಬೀಳ್ತದೆ. ಅದ್ರಲ್ಲಿ ಬದುಕು ನಡೆಸ್ಬೇಕು. ಆವತ್ತು ಮರುದಿನ ಮೈ ಆರಾಮಿರಲಿಲ್ಲ, ಇಲ್ಲ ನೀವು ಉಪವಾಸಗಳು ಭಾಳಾಗು. ಅಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ ಇವತ್ತು ನೇಕಾರಂದು. ಹೀಗಾಗಿ ನೇಕಾರ ಮಿನಿಮಮ್ ಕಟ್ಟೋರಿಗೆ ಕೊಡಂತೆಲ್ಲ ಅಷ್ಟು ಕೊಡ್ರಿಪ್ಪ ಯಪ್ಪ ತಂದೆ ನಾವು ಬದುಕ್ತೀವಿ ಅಂತ ಹೇಳುವಂಥ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಏನಪ್ಪ ಇದಕ್ಕೇನು ಪರಿಹಾರ ಅನ್ನುವಂಥದ್ದು. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ಮಾಡ್ಕೊಂಡಿದ್ದಾರೆ. ಸಂಘಗಳು ಸಾಕಟ್ಟಿದ್ದಾವೆ. ಅದರದ್ದು ನಮ್ಮ ಶಿವಲಿಂಗಪ್ಪ ಟಿರ್ಕಿಯೋ ಇದ್ರ ಬಗ್ಗೆ ಭಾಳ ಓಡಾಡ್ತಾ ಇರ್ತಾರೆ ಪಾಪ. ಹೋರಾಟ